ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಗರಿ ಗರಿಯಾಗಿರುವಂತಹ ರವಾ ಕರ್ಜಿಕಾಯಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಈ ಕರ್ಜಿಕಾಯಿ ನೀವು ಏನಿಲ್ಲ ಅಂದ್ರೂ 1 ರಿಂದ 2 ತಿಂಗಳು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಅಷ್ಟೇ ಗರಿ ಗರಿಯಾಗಿ ಇರ್ತಾವ ನೋಡ್ರಿ. ಬರೀ ತಡ ಮಾಡ್ಲಾರ್ದೆ ರೆಸಿಪಿ ಸ್ಟಾರ್ಟ್ ಮಾಡೋಣಂತ್ರಿ. ಮೊದ್ಲಿಗೆ ನಾನು ಇಲ್ಲಿ ಹಿಟ್ಟು ಕಲ್ಸ್ಕೊಳತ್ತೀನಿ. ಒಂದು ಬೌಲ್ದಾಗ 2 ಕಪ್ ಆಗೋಷ್ಟು ಮೈದಾ ಹಾಕೋತಾ ಇದ್ದೀನಿ. ಅದೇ ರೀತಿ ಒಂದು 4 ಸ್ಪೂನ್ ಆಗೋಷ್ಟು ಚಿರೋಟಿ ರವಾ ಹಾಕೊಂಡಿನ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನ್ರಿ. ತುಪ್ಪದ ಬದಲಾಗಿ ನೀವು ಬಿಸಿ ಬಿಸಿಯಾಗಿ ಎಣ್ಣೆ ಕೂಡ ಹಾಕೋಬಹುದ್ರಿ. ಎಣ್ಣೆ ಅನ್ನೋದು ಬಿಸಿ ಬಿಸಿ ಹಾಕೋದ್ರಿಂದ ಕರ್ಚಿಕಾಯಿ ಅನ್ನೋದು ಗರಿ ಗರಿಯಾಗಿ ಬರ್ತವೆ ನೋಡ್ರಿ. ಮತ್ತ ರವಾ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ರವಾ ಹಾಕೋದ್ರಿಂದ ಕರ್ಚಿಕಾಯಿ ಅನ್ನೋದು ನೀವು 2 ತಿಂಗಳು ಇಟ್ರು ಕೂಡ ಅಷ್ಟೇ ಗರಿ ಗರಿಯಾಗಿ ಇರ್ತವೆ ನೋಡ್ರಿ. ಇವಾಗ ಇದೆಲ್ಲ ಚಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ತುಪ್ಪ ಅನ್ನೋದು ಹಿಟ್ಟಿಗೆಲ್ಲ ಅಂಟಬೇಕ್ರಿ. ನಾವು ಈ ರೀತಿ ಮುಷ್ಟಿ ಮಾಡಿದ್ರೆ ಮುಷ್ಟಿ ಆಗ್ಬೇಕ್ರಿ. ಆ ರೀತಿ ಕಲ್ಸ್ಕೋಬೇಕ್ರಿ ಹಿಟ್ಟು ಅನ್ನೋದು. ಇವಾಗ ಏನ್ ಮಾಡಮ್ರಿ, ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ನಾರ್ಮಲ್ ಆಗಿ ನಾವು ಚಪಾತಿ ಹಿಟ್ಟು ಕಲಿಸ್ತೇವಲ್ರಿ, ಅದಕ್ಕಿಂತಲೂ ಸ್ವಲ್ಪ ಗಟ್ಟಿನೇ ಕಲ್ಸ್ಕೋಬೇಕಾಗತ್ರಿ. ನೀವು ತೆಳುವಾಗಿ ಕಲ್ಸ್ಕೊಂಡ್ರಿ ಅಂದ್ರ ನಾವು ಲಟ್ಟಿಸ್ಬೇಕಾದ್ರ ಅಷ್ಟು ತೆಳುವಾಗಿ ಬರಂಗಿಲ್ರಿ ಇವು. ಅದಕ್ಕಂತೇಳಿ ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಈ ರೀತಿಯಾಗಿ ನಾದ್ಕೋಬೇಕ್ರಿ. ಇವಾಗ ಇದಕ್ಕ ಸ್ವಲ್ಪ ನಾನು ತುಪ್ಪ ಸವರ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಹೂರ್ಣ ರೆಡಿ ಮಾಡ್ಕೊಳ್ಳುವಂತ್ರಿ. ಇದು ಹಿಟ್ಟನ ಸೈಡಿಗೆ ಇಟ್ಟು ಇವಾಗ ಹೂರ್ಣ ರೆಡಿ ಮಾಡ್ಕೊಳ್ಳುವಂತ್ರಿ. ಇಲ್ಲಿ ನೋಡ್ರಿ, ಗ್ಯಾಸ್ ಆನ್ ಮಾಡ್ಕೊಂಡು ಕಡಾಯಿ ಇಟ್ಕೊಂಡೇನ್ರಿ. ಕಡಾಯಿ ಒಳಗ 1-2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡೇನ್ರಿ. ತುಪ್ಪ ಬಿಸಿ ಆಗಾನ ಇಲ್ಲಿ ನಾನು 2 ಕಪ್ ಆಗೋಷ್ಟು ಚಿರೋಟಿ ರವಾ ಹಾಕೊಳತ್ತೀನ್ರಿ. ಎರಡು ಕಪ್ ಚಿರೋಟಿ ರವಾಗ 4 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋರಿ. ಅಂದ್ರೆ ತುಪ್ಪ ಹಾಕೋದ್ರಿಂದ ನಾವು ಕರ್ಚಿಕಾಯಿ ತಿನ್ಬೇಕಾದ್ರೆ ಅದ್ರ ಘಮ ಅಲ್ಲಿ ಅದ್ರದ್ದು ಟೇಸ್ಟ್ ಆಗ್ಲಿ ಬರ್ತೈತ್ರಿ. ಇವಾಗ ಈ ತುಪ್ಪದಾಗ ಲೋ ಟು ಮೀಡಿಯಂ ಇಟ್ಕೊಂಡು 5 ರಿಂದ 6 ನಿಮಿಷ ಹುರಿಬೇಕು ನೋಡ್ರಿ. ರವಾ ಅನ್ನೋದು ಯಾವುದೇ ಕಾರಣಕ್ಕೂ ಹೊತ್ತಬಾರ್ದ್ರಿ. ಕಲರ್ನು ಚೇಂಜ್ ಆಗಬಾರ್ದ್ರಿ. ಜಸ್ಟ್ ಅದ್ರ ಕಲರ್ ಮತ್ತ ಘಮ ಬರುವವರೆಗೂ ನಾವು ಹುರಿಬೇಕು ನೋಡ್ರಿ. ಈಗ ರವಾ ಹುರಿಯೋದಾಗೈತ್ರಿ. ನೆಕ್ಸ್ಟ್ ಏನ್ ಮಾಡೋದ್ರಿ, ನಾನಿಲ್ಲಿ ತುರ್ದಿರುವಂತ ಒಣ ಕೊಬ್ಬರಿ ಹಾಕೊಳತ್ತೀನಿ ನೋಡ್ರಿ. ಇದ್ರ ಬದ್ಲಿಗೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕೋಬಹುದ್ರಿ. ಇಲ್ಲಿ ನಾನು ಕೊಬ್ಬರಿ ಹಾಕೊಂಡಿನ್ರಿ. ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಕೂಡ ಮಸ್ತಾಗಿ ಬರ್ತೈತಿ ನೋಡ್ರಿ. ಇದು ಕೂಡ ಅಷ್ಟೇ ರೀ, 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಇದು ಫ್ರೈ ಆಗಾನ 1/2 ಟೀ ಸ್ಪೂನ್ ಆಗುವಷ್ಟು ನಾನು ಏಲಕ್ಕಿ ಪುಡಿ ಹಾಕೊಂಡಿನ್ರಿ. ಇದು ಏಲಕ್ಕಿ ಪುಡಿ ಹಾಕನ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ರಿ. ಆಫ್ ಮಾಡ್ಕೊಳ್ಳೋದಾಗನ ಇವಾಗ ಇದನ್ನ ಎತ್ತಿ ಒಂದ್ ಬೌಲ್ದಾಗ ಹಾಕೊಳತ್ತೀನಿ ನೋಡ್ರಿ. ಇದು ಕಂಪ್ಲೀಟ್ ಆಗಿ ಹೂರ್ಣ ಅನ್ನೋದು ತಣ್ಣಗಾಗ್ಬೇಕ್ರಿ. ಅವಾಗ ಮಾತ್ರ ನಾವು ಸಕ್ರಿ ಪುಡಿ ಸೇರ್ಸ್ಕೋಬೇಕ್ರಿ. ಇಲ್ಲಿ ನೋಡ್ರಿ, ನಾನು ಇಲ್ಲಿ 1 ಕಪ್ ಆಗೋಷ್ಟು ಸಕ್ರಿ ಪುಡಿ ಹಾಕೊಂಡಿನ್ರಿ. ಕೆಲವೊಬ್ರು ಜಾಸ್ತಿ ಸ್ವೀಟ್ ತಿಂತಾರ್ರಿ, ಕೆಲವೊಬ್ರು ಕಡಿಮೆ ಸ್ವೀಟ್ ತಿಂತಾರ್ರಿ. ನಾನಿಲ್ಲಿ ಸ್ವಲ್ಪ ಕಡಿಮೆನೆ ಹಾಕೊಂಡಿನ್ರಿ. ನೀವು ಬೇಕಂದ್ರ ಇಲ್ಲಿ 1.5 ಕಪ್ ಆಗೋಷ್ಟು ಕೂಡ ಹಾಕೋಬಹುದ್ರಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಹಾಕೊಂಡಿನ್ರಿ. ಅಂದ್ರೆ ಜಾಸ್ತಿ ಸ್ವೀಟ್ ಏನ್ ಆಗಲ್ರಿ. ಇದು 1.5 ಕಪ್ ಹಾಕಿದ್ರೆ ಅಂದ್ರ ಕರೆಕ್ಟ್ ಆಗುತ್ರಿ. ನಾನಿಲ್ಲಿ ಜಾಸ್ತಿ ಸ್ವೀಟ್ ಮಾಡಿಲ್ರಿ. ಇವಾಗ ಇದನ್ನ ನೀಟಾಗಿ ಕಲ್ಸ್ಕೋಬೇಕ್ರಿ. ನಿಮ್ಗೆ ಹಂಗೂ ಗೊತ್ತಾಗ್ಲಿಲ್ಲ ಅಂದ್ರ ಸ್ವಲ್ಪ ಕೈ ಒಳಗ್ ಹಾಕೊಂಡು ಸ್ವಲ್ಪ ಟೇಸ್ಟ್ ಮಾಡಿ ಸಕ್ರಿ ಹಾಕೋಬಹುದು ನೋಡ್ರಿ. ಇವಾಗ ಹೂರ್ಣ ರೆಡಿ ಆಗೈತ್ರಿ. ನಾವು ಹಿಟ್ ಕಡೆ ಬರುವಂತ್ರಿ. ಹಿಟ್ ಕೂಡ ನೆಂದೈತಿ ನೋಡ್ರಿ. 10 ನಿಮಿಷ ಆಗೈತ್ರಿ. ಇವಾಗ ನೋಡ್ರಿ, ನಾವು ಚಪಾತಿ ಮಾಡ್ತೇವಲ್ರಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಟ್ಟು ತಗೋಬೇಕ್ರಿ. ಸ್ವಲ್ಪ ಕೈಲೇ ಸಾಫ್ಟ್ ಮಾಡ್ಕೊಂಡು ಇವಾಗ ಇದಕ್ಕ ಸ್ವಲ್ಪ ಹಿಟ್ಟು ಹಚ್ಕೊಂಡು ಇದನ್ನ ಎಷ್ಟ್ ಆಗುತ್ತಲ್ರಿ ಅಷ್ಟು ತೆಳುವಾಗಿ ಲಟ್ಸ್ಕೋಬೇಕು ನೋಡ್ರಿ. ಎಷ್ಟು ತೆಳುವಾಗಿ ನೀವು ಲಟ್ಟಿಸ್ತಿರಲ್ರಿ ಅಷ್ಟೇ ಗರಿ ಗರಿಯಾಗಿ ಕರ್ಚಿಕಾಯಿ ಅನ್ನೋದು ಬರ್ತಾವ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಈ ರೀತಿಯಾಗಿ ತೆಳುವಾಗಿ ಲಟ್ಸ್ಕೋಬೇಕು ನೋಡ್ರಿ. ನಿಮ್ಗೆ ಕೈಲಿ ಎಷ್ಟ್ ಆಗುತ್ತಲ್ರಿ ಅಷ್ಟು ತೆಳುವಾಗಿ ಲಟ್ಸ್ಕೋರಿ. ಇವಾಗ ನೋಡ್ರಿ, ನಾನು ಇಲ್ಲಿ ಒಂದ್ ಡಬ್ಬ ತಗೊಂಡಿನ್ರಿ. ಅಂದ್ರ ಸೇಪ್ ಕೊಡಕ್ರಿ, ರೌಂಡ್ ಸೇಪ್ ಕೊಡಕ್. ಒಬ್ರೇ ಮಾಡಿದ್ರುನು ಈ ಕರ್ಚಿಕಾಯಿ ಒಬ್ರೇ ಮಾಡ್ಕೋಬಹುದ್ರಿ ನೋಡ್ರಿ. ನಾರ್ಮಲ್ ಆಗಿ ಕರ್ಚಿಕಾಯಿ ಮಾಡ್ಬೇಕಂದ್ರ ಒಂದ್ ಇಬ್ರಾದ್ರೂ ಬೇಕಾಗ್ತದ್ರಿ. ಇಲ್ಲಿ ನಾವು ಒಬ್ರೇ ಮಾಡ್ಬೋದ್ರಿ ಈ ರೀತಿ ಮಾಡೋದ್ರಿಂದ. ನೋಡ್ರಿ, ಈ ರೀತಿ ತೆಳುವಾಗಿ ಲಟ್ಸ್ಕೊಂಡಿರುವ ಬಿಲ್ಲೆಗಳನ್ನ ಏನ್ ಮಾಡೋಣ್ರಿ, ಇವಾಗ ನಾವ್ ಏನ್ ರೆಡಿ ಮಾಡಿ ಇಟ್ಕೊಂಡಿವಲ್ರಿ ಹೂರ್ಣನ, ಅದನ್ನ ಹಾಕೊಳ್ಬೇಕು ನೋಡ್ರಿ. ಈ ರೀತಿ ಹಾಕೋಬೇಕ್ರಿ. 1 ಸ್ಪೂನ್ ಆಗೋಷ್ಟು ಅಥವಾ 1.5 ಸ್ಪೂನ್ ಆಗೋಷ್ಟು ಹೂರ್ಣ ಹಾಕೋಬಹುದ್ರಿ. ನೋಡ್ರಿ, ಈ ರೀತಿ ಹಾಕೊಳ್ಳೋದಾಗನ ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಕೈಗೆ ಅಥವಾ ಹಿಟ್ಟಿಗೆ ಸ್ವಲ್ಪ ನೀರ್ ಹಚ್ಕೊಂಡ್ ಕೂಡ ಈ ರೀತಿ ಮಾಡ್ಕೋಬಹುದ್ರಿ. ಅಂದ್ರ ಎಣ್ಣೆ ಒಳಗ್ ಹಾಕನ ಇದು ಸ್ವಲ್ಪ ಓಪನ್ ಆಗಂಗಿಲ್ರಿ. ಅದಕ್ಕಂತ ಹೇಳಿ ಸ್ವಲ್ಪ ಫಿಂಗರ್ಲಿ ಈ ರೀತಿ ಪ್ರೆಸ್ ಮಾಡಿದ್ರಿ ಅಂದ್ರ ಟೈಟ್ ಆಗಿ ಕುತ್ ಬಿಡ್ತೈತ್ರಿ. ಇವಾಗ ಇದು ಕರ್ಚಿಕಾಯಿ ಕರಿ ಅಂತ ಚಮಚ ಐತ್ರಿ. ನಿಮ್ ಕಡೆ ಇದು ಇರ್ಲಿಲ್ಲ ಅಂದ್ರ ಸಾಚ ಕೂಡ ಸಿಕ್ತಾವಲ್ರಿ ಕರ್ಚಿಕಾಯಿ ಮಾಡೋದು, ಅದು ಕೂಡ ಯೂಸ್ ಮಾಡ್ಕೋಬಹುದ್ರಿ. ನೋಡ್ರಿ, ಅದೇ ರೀತಿ ನಾನು ಎಲ್ಲಾನು ಮಾಡಿಟ್ಕೊಳತೀನಿ ನೋಡ್ರಿ. ಈ ರೀತಿ ಪ್ರೆಸ್ ಮಾಡಿದ್ರ ನೀವು ಎಣ್ಣೆ ಒಳಗ್ ಹಾಕನ ಓಪನ್ ಆಗಂಗಿಲ್ರಿ. ಅದಕ್ಕಂತ ಹೇಳಿ ಆ ರೀತಿ ಪ್ರೆಸ್ ಮಾಡಿ
ಈ ರೀತಿ ಕರ್ಚಿಕಾಯಿನ ಕೊರಿಬೇಕು ನೋಡ್ರಿ. ಪರ್ಫೆಕ್ಟ್ ಆಗಿ ಎಲ್ಲ ಕರ್ಚಿಕಾಯಿನ ನಾನು ರೆಡಿ ಮಾಡಿ ಇಟ್ಕೊಂಡಿನ್ರಿ. ಮೊದಲು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆ ಕರಿಬೇಕು ನೋಡ್ರಿ. ಇವಾಗ ಎಣ್ಣೆ ಕೂಡ ಬಿಸಿ ಆಗೈತ್ರಿ. ಎಣ್ಣೆ ಒಳಗ ಕರಿಯಮಂತ್ರಿ. ನೀವು ಕರ್ಚಿಕಾಯಿ ಹಾಕನ್ನ ಹೈ ಫ್ಲೇಮ್ದಾಗ ಇಡಬಾರ್ದ್ರಿ. ಲೋ ಟು ಮೀಡಿಯಂ ಇಟ್ಕೊಂಡು ಇದನ್ನ ಚಂದಗೆ ಕರಿಬೇಕು ನೋಡ್ರಿ. ಎರಡು ಸೈಡ್ ಗೋಲ್ಡನ್ ಕಲರ್ ಬರುವವರೆಗೂ ಇದನ್ನ ಕರಿಬೇಕ್ರಿ. ಈ ರೀತಿ ಮಾಡಿಟ್ರಿ ಅಂದ್ರ ಒಂದ್ 2 ತಿಂಗಳು ಕೂಡ ನೀವು ತಿನ್ಬಹುದು ನೋಡ್ರಿ. ಅಷ್ಟೇ ಗರಿ ಗರಿ ಆಗಿ ಕ್ರಿಸ್ಪಿ ಆಗಿ ಇರ್ತಾವ ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಎಲ್ಲಾರು ಟೂರ್ಗ್ ಅದು ಹೋಗೋತ್ನಾಗ ಈ ರೀತಿ ಮಾಡ್ಕೊಂಡ್ ಕೂಡ ಹೋಗ್ಬೋದು ನೋಡ್ರಿ. ಮಕ್ಳಿಗೂ ಇಷ್ಟ ಆಗತ್ರಿ, ದೊಡ್ಡವರಿಗೂ ಇಷ್ಟ ಆಗತ್ರಿ. ಅದೇ ರೀತಿ ಎಲ್ಲ ಕರ್ಚಿಕಾಯಿನ ನಾನು ಫ್ರೈ ಮಾಡಿ ಇಟ್ಕೊಂಡೀನ್ರಿ. ನೆಕ್ಸ್ಟ್ ಬ್ಯಾಚ್ ಕೂಡ ಅಷ್ಟೇ ರೀ. ಕಡಾಯಿ ಒಳಗೆ ಎಷ್ಟು ಹಿಡಿತೈತಲ್ರಿ ಅಷ್ಟೇ ಕರ್ಚಿಕಾಯಿ ಹಾಕೊಂಡು ಫ್ರೈ ಮಾಡ್ಕೋಬಹುದು ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಸೂಪರ್ ಆಗಿ ಗರಿ ಗರಿ ಆಗಿರುವಂತ ಕರ್ಚಿಕಾಯಿ ರೆಡಿ ಅದು ನೋಡ್ರಿ. ಒಬ್ರೇ ಒಂದ್ 10 ನಿಮಿಷದಾಗ ಮಾಡ್ಕೋಬಹುದು ನೋಡ್ರಿ. ನೋಡ್ತಾ ಇರ್ಬೋದ್ರಿ, ಮ್ಯಾಲೆಲ್ಲ ಬಬಲ್ಸ್ ಎಷ್ಟ್ ಮಸ್ತಾಗಿ ಬಂದು ಅಂತೇಳಿ. ಬಬಲ್ಸ್ ಬಂದು ಅಂದ್ರ ಅರ್ಥ ಮಾಡ್ಕೋಬೇಕ್ರಿ, ಇದು ಬಹಳಷ್ಟು ಗರಿ ಗರಿ ಆಗಿ ಬಂದು ಅಂತ ಹೇಳ್ರಿ. ನೋಡ್ತಾ ಇರ್ಬೋದ್ರಿ, ಒಂದ್ಸತಿ ಈ ರೆಸಿಪಿ ಟ್ರೈ ಮಾಡ್ರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್